ಆ ನಿನ್ ಮಗಳ ಕೈಗೆ ಬಿದ್ದ ಚಾಕು ಏಟು ನಾಳೆ ಕುತ್ತಿಗೆ ಬೀಳ್ಬೋದು. ಅಲ್ಲ ಅದು ಯುದ್ಧ ಶುರುವಾಗಿದೆ ವಜ್ರೇಶ್ವರಿ. ನಾನಂತೂ ಹೆಣಗಳ ಲೆಕ್ಕ ಇಡಲ್ಲ. ನಿನ್ ಮಗಳ ಪ್ರಾಣ ನಿನಗೆ ಅಮೂಲ್ಯವಾಗಿದ್ರೆ ಅದನ್ನ ಉಳಿಸ್ಕೊಳ್ಳೋದಕ್ಕೆ ನಾನು ನಿನ್ಗೊಂದು ಅವಕಾಶ ಮಾಡ್ಕೊಡ್ತೀನಿ. ಉಪಯೋಗಿಸ್ಕೊ. ಹಾಗೆ ಇನ್ನೊಂದು ಮಾತು, ನಾನ್ ಸಾಮಾನ್ಯವಾಗಿ ಈ ದೇವಸ್ಥಾನಕ್ಕೆ ಅಮಾವಾಸ್ಯೆ ದಿನ ಮಾತ್ರ ಬಂದು ಹೋಗ್ತಾ ಇರ್ತೀನಿ. ಆ ನಿಯಮನ ಮೀರಿ ಇವತ್ ಬಂದಿದ್ದೀನಿ ಅಂದ್ರೆ ವಿಷಯ ಎಷ್ಟು ಗಂಭೀರವಾಗಿದೆ ಅನ್ನೋದನ್ನ ನೀನ್ ಅರ್ಥ ಮಾಡ್ಕೊ. ಅದ್ರ ಪ್ರಕಾರ ನಡ್ಕೊ. ಇನ್ನೊಂದ್ಸಲ ನಾನೇನಾದ್ರೂ ಅಮಾವಾಸ್ಯೆಗೂ ಮುಂಚೆ ಈ ದೇವಸ್ಥಾನಕ್ಕೆ ಕಾಲಿಟ್ಟೆ ಅನ್ಕೋ, ಒಂದೋ ನೀನ್ ಬದುಕಿರಲ್ಲ, ಇಲ್ಲ ರಚನಾ ಬದುಕಿರಲ್ಲ. ಇವ್ರ ಮುಂದೆ ಎಷ್ಟು ಕಣ್ಣೀರ್ ಹಾಕಿದ್ರು ಪ್ರಯೋಜನ ಇಲ್ಲ. ಆಯ್ತು ಬಾ ರಮಣ ಹೋಗೋಣ. ರಮಣ, ಈ ಒಡವೆಗಳನ್ನ ಇಟ್ಕೊಂಡಿರಿ. ಚಿಕ್ಕ ಯಜಮಾನ್ರೆ, ಇದು ಸಾಕಾಗತ್ತ ಅಂತ ನೋಡಿ, ಇಲ್ಲಾಂದ್ರೆ ನಾನು ಹೇಗೋ ಅಡ್ಜಸ್ಟ್ ಮಾಡಿ ನಿಮ್ಗೆ ಸಹಾಯ ಮಾಡ್ತೀನಿ. ಅಪ್ಪ ದೇವರು, ಇದೇ ಒಂದು 5 ಲಕ್ಷದ ಒಡವೆ ಇದ್ದಂಗಿದೆ. ದೊಡ್ಡ ಯಜಮಾನ್ರು ಹೇಳಿದ್ದು 3 ಲಕ್ಷನೇ. ನೀವು 2ರಷ್ಟು ಕೊಡ್ತಿದ್ದೀರಲ್ಲ, ತಗೊಳ್ಳಿ. ರಮಣ, ಪರವಾಗಿಲ್ಲ. ನಮ್ಮ ಅಪ್ಪಾಜಿ ನಿಶ್ಚಯ ಮಾಡಿದ ಮದುವೆ ಅಂತ ಹೇಳ್ತಾ ಇದ್ದೀರಾ, ಅದು ಅದ್ದೂರಿಯಾಗಿ ಸಂತೋಷವಾಗಲಿ. ಅಯ್ಯ, ರಮಣ, ಹಿರಿಯರು ನೀವು, ನಮಗೆ ಆಶೀರ್ವಾದ ಮಾಡಬೇಕೆ ಹೊರತು ಹೀಗೆಲ್ಲ ಮಾಡಬಾರ್ದು. ದೊಡ್ಡವರು ಚಿಕ್ಕವ್ರ ಕಾಲಿಗೆ ಬಿದ್ದರೆ ಅವರ ಆಯಸ್ಸು ಕಮ್ಮಿ ಆಗತ್ತಂತೆ. ಪರವಾಗಿಲ್ವಾ? ಅಯ್ಯೋ ಚಿಕ್ಕ ಯಜಮಾನ್ರೆ, ನಿಮ್ಮ ಒಳ್ಳೆ ಮನಸ್ಸಿಗೆ ನೀವು ನಿಮ್ಮ ಕುಟುಂಬ 100 ಕಾಲ ಚೆನ್ನಾಗಿರ್ಬೇಕು. 2 ತಿಂಗಳಿಂದ ಸಂಬಳ ಆಗಿಲ್ಲ ಅಂತ ಹೇಳ್ತಾ ಇದ್ರಲ್ಲ, ಯಾಕೆ ಅಂತೇನಾದ್ರು ಗೊತ್ತಾ? ಅಯ್ಯೋ, ನಿಮ್ಮ ತಮ್ಮ ರಾಣ ಮಾಡ್ತಾ ಇರೋ ಅನಾಚಾರಗಳು ಒಂದಲ್ಲ 2 ಚಿಕ್ಕ ಯಜಮಾನ್ರೆ. ಯಾರಿಗೂ ಮರ್ಯಾದಿನೇ ಕೊಡಲ್ಲ. ನಮ್ಮನ್ನೆಲ್ಲ ಕಾಲ್ ಕಸದ ಥರ ನೋಡ್ಕೊಂತಾರೆ. ದೊಡ್ಡ ಯಜಮಾನ್ರಿಗೋಸ್ಕರ ನಾವೆಲ್ಲ ನಮ್ಮ ಅಳುನ ನುಂಗ್ಕೊಂಡು ಬದುಕ್ತಾ ಇದ್ದೀವಿ. ದಯವಿಟ್ಟು ನೀವು ಒಂದು ಆಡಳಿತನ ವಹಿಸ್ಕೊಳ್ಳಿ. ಇಲ್ಲಾಂದ್ರೆ ನಿಮ್ಮ ಅಪ್ಪಾಜಿಯವ್ರ ಕಂತು ಶ್ರೀವಾರಿ ಜ್ಯುವೆಲರ್ಸ್ ಬಾಕ್ಲಾಕೊಂಡ್ಬಿಡುತ್ತೆ. ಅವರು ಹಗಲು ರಾತ್ರಿ ಕಷ್ಟಪಟ್ಟು ಈ ಸಾಮ್ರಾಜ್ಯನ ಹೇಗೆಲ್ಲ ಕಟ್ಟಿದ್ದಾರೆ ಅಂತ ನಮ್ ಕಣ್ಣಾರ ನೋಡಿದ್ದೀವಿ. ಈಗೇನಾದ್ರೂ ನೀವು ಅದನ್ನ ವಹಿಸ್ಕೊಳ್ಳಿಲ್ಲ, ನಿಮ್ ಕಣ್ಣೆದ್ರೆ ಸಾಮ್ರಾಜ್ಯ ಕುಸ್ತೋಗ್ಬಿಡುತ್ತೆ. ದಯವಿಟ್ಟು ಈ ಕಡ್ರಿಂದ ಕಾಪಾಡ್ಕೊಳ್ಳಿ ಚಿಕ್ಕ ಯಜಮಾನ್ರೆ. ನಾವಿನ್ ಬರ್ತೀವಿ. ರಚನನ್ ಮನೆಗೆ ಹೋಗಿ ಬರ್ತೀನಿ ಅಂತ ಅಕ್ಕ ಹೋದ್ರು, ಇಷ್ಟೊತ್ತಾದ್ರೂ ಬಂದಿಲ್ಲ. ಇವ್ರಿಗೆ ಹೇಳಿದ್ರೆ ನೋಡ್ಕೊಂಬರ್ತೀನಿ ಅಂತ ಹೋದ್ರು, ಇವರು ಬಂದಿಲ್ವಲ್ಲ. ಯಾಕಿಷ್ಟು ಲೇಟ್ ಆಗ್ತದೆ? ಎಲ್ಲಿಗೆ ಹೋಗಿರ್ಬೋದು? ಅಕ್ಕ, ಒಬ್ರೇ ಎಲ್ಲಿಗೆ ಹೋಗಿದ್ರಿ? ರಚನನ್ ಮನೆಗೆ ಹೋಗೋಣ ಅಂತ. ಆರ್ತಿ, ನಂಗೆ ತುಂಬ ತಲೆನೋವ್ತಾ ಇದೆ, ನಾನು ಆಮೇಲೆ ಮಾತಾಡ್ತೀನಿ. ಅಕ್ಕ, ಬಿಸಿ ಬಿಸಿ ಕಾಫಿ ಮಾಡ್ಕೊಡ್ಲಾ? ಬೇಡಮ್ಮ. ನಿಮ್ಮಪ್ಪ ಅವರೆಲ್ಲ ಮನೆ ತನಕ ಬಂದು ಅವ್ರ ಕಷ್ಟಗಳನ್ನ ಹೇಳ್ಕೊತಾ ಇದ್ದಾರೆ ಅಂದ್ರೆ ನಿಮ್ ತಮ್ಮ ಎಷ್ಟು ಚೆನ್ನಾಗಿ ಬಿಸ್ನೆಸ್ ನಡೆಸ್ತಾ ಇದ್ದಾರೆ ಅಂತ ಅರ್ಥ ಆಗ್ತಿಲ್ವಾ ನಿಮಗೆ? ರಾಣನ್ ಜೊತೆಗೆ ನಾನು ಮಾತಾಡಿದ್ದೀನಿ. 2 ದಿನದಲ್ಲಿ ಎಲ್ಲರ ಸಂಬಳನ ಕ್ಲಿಯರ್ ಮಾಡಕ್ಕೆ ಹೇಳಿದ್ದೀನಿ. ಮಾಡ್ಲಿಲ್ಲ ಅಂದ್ರೆ ನಿಮ್ಮನ್ನ ಒಬ್ಬ ಅಣ್ಣ ಅಂತ ಅವ್ರು ಕನ್ಸಿಡರ್ ಮಾಡಿಲ್ಲ ರೀ. ಇನ್ ನಿಮ್ ಮಾತು ಕೇಳ್ತಾನ ಅವನು? 3 ಲಕ್ಷ ಕೊಡ್ತೀನಿ ಅಂತ ಮಾವನವ್ರ ಮಾತು ಕೊಟ್ಟಿದ್ರು ಅಂತ ಪಾಪ ಆ ರಾಮಣ್ಣ ಹೇಳಿದ್ರೆ ಹೋಗ ಅವ್ರನ್ನೇ ಕೇಳ್ಕೊ ಅಂತನವನು. ಅಪ್ಪಂಗೆ ಆ ಮರ್ಯಾದೆ ಅಂದ್ರೆ ಇನ್ ನೀವ್ ಯಾವ ಲೆಕ್ಕ?
ಮೊದಲು ಆಡಳಿತನ ನೀವು ವಹಿಸ್ಕೊಳ್ಳಿ. ರಚನಾ, ಅದು ಅಷ್ಟು ಸುಲಭ ಅಲ್ಲ. ಬಿಸ್ನೆಸ್ ಅನ್ನೋದು ನನ್ನ ಒಬ್ಬನ ಸ್ವತ್ತಲ್ಲ. ನಿಮ್ ಪಾಲಿಗೆ ಸೇರಿರೋ ಬಿಸ್ನೆಸ್ ಈಗ ನಮ್ಮ ಮಗಳು ಕೃಷ್ಣನ್ ಹೆಸರಲ್ಲಿದೆ. ಅಲ್ಲೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅದ್ ನಮ್ ತಲೆಗೆ ಬಂದು ತಗ್ಲಾಕೊಳುತ್ತೆ. ಆಮೇಲೆ ನಾವೇ ಉತ್ತರ ಕೊಡ್ಬೇಕು. ಅದಕ್ಕೆ ಹೇಳ್ತಾ ಇರೋದು ಜೀವ. ನಂಗೆ ಇಷ್ಟ ಇಲ್ಲ ರಚನಾ. ಅಮ್ಮನ್ನ ಬಿಟ್ಟು ಬೇರೆ ಯಾವ ವಿಷಯದಲ್ಲೂ ನನಗೆ ಆಸಕ್ತಿ ಇಲ್ಲ. ಜೀವ, ಫ್ಯಾಮಿಲಿ ಮೇಲೆ ಸೆಂಟಿಮೆಂಟ್ ಇರಬೇಕು, ಆದ್ರೆ ಈ ಮಟ್ಟಕ್ಕೆ ಕಣ್ಣು ಮುಚ್ಚೋ ತರ ಇರಬಾರ್ದು. ರಚನಾ, ನಿಮಗೆ ನನ್ನ ಸಮಸ್ಯೆನ ಹೇಗೆ ಹೇಳ್ಕೋಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. 8 ವರ್ಷ ಈ ಕುಟುಂಬದಿಂದ ನಾನು ದೂರ ಇದ್ದು ಇವ್ರ ನೆರಳು ಸೋಕದಂಗೆ ನಾನು ನನ್ನದೇ ಆದಂಥ ಬದುಕನ್ನು ತುಂಬ ಕಷ್ಟಪಟ್ಟು ಕಟ್ಕೊಂಡಿದ್ದೀನಿ. ನೀವು ಹೇಳ್ದಾಗೆ ನಾನೇನಾದರೂ ಟೆಂಪ್ಟ್ ಆಗಿ ಬಿಸ್ನೆಸ್ಸಲ್ಲಿ ಕಾಲಿಟ್ಟೆ ಅಂದ್ಕೊಳ್ಳಿ, ನನ್ನ 8 ವರ್ಷದ ಶ್ರಮ ಏನಾಗುತ್ತೆ? ಅದು ಹೊಳೆಲಿ ಹುಣ್ಸೆನ್ ಕಿವುಚ್ದಂಗೆ ನನ್ನ ಕೈ ಬಿಟ್ಟು ಹೋಗುತ್ತೆ. ಆ ಪ್ರಪಂಚಕ್ಕೆ ಮತ್ತೆ ನಾನು ಹೆಜ್ಜೆ ಇಡೋಕ್ಕಾಗಲ್ಲ. ಓಕೆ, ನಾನು ನಿಮ್ಮ ಯೋಚನೆ ಪ್ರಕಾರನೇ ಪ್ರಶ್ನೆ ಕೇಳ್ತೀನಿ. ಒಂದು ವೇಳೆ ನೀವು ನಿಮ್ಮ ಹಳೆ ಜೀವನನ ಮರೆತು ಹೊಸ ಜೀವನ ಕಾಲಿಟ್ರೆ ಏನಾಗುತ್ತೆ? ಈ ಜೀವ ಸಂಜೀವ್ ರಾಘವ್ ಚಂದ್ರನಾಗಿ ಬದಲಾಗ್ತಾನೆ. ಸಂಜೀವ್ ರಾಘವ್ ಚಂದ್ರ ಜೀವನಷ್ಟು ಒಳ್ಳೆಯವನಲ್ಲ. ವ್ಯಾಪಾರ ಅಂತ ಬಂದ್ರೆ ಯಾವ ಎಮೋಷನಲ್ ನೋಡಲ್ಲ. ಅಡ್ಡ ಬಂದವ್ರನ್ನ ಅಡ್ಡಡ್ಡ ಮಲಗಿಸಿ ಮುಂದಕ್ಕೆ ಹೋಗ್ತಾ ಇರ್ತಾನೆ. ಅಪ್ಪ ಕಟ್ಟಿದ ಸಾಮ್ರಾಜ್ಯನ ಉಳಿಸ್ಕೊಳ್ಳೋದಕ್ಕೋಸ್ಕರ ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ತಾನೆ. ಹಾಲಭಿಷೇಕ ಆದ್ರೂ ರೆಡಿ, ರಕ್ತಾಭಿಷೇಕ ಆದ್ರೂ ರೆಡಿ. ಆ ಸಂಜೀವ್ ರಾಘವ್ ಚಂದ್ರ ನೆನೆಸ್ಕೊಂಡ್ರೆ ಈ ಜೀವಂಗೆ ಭಯ ಆಗತ್ತೆ. ಅದಕ್ಕೆ ನಾನು ದೂರ ಇದ್ದೀನಿ. ದಯವಿಟ್ಟು ನನ್ನ ಬಿಟ್ಬಿಡಿ. ನನ್ನ ಪ್ರಪಂಚ ನೋಡಿಕೊಂಡು ನಾನು ನೆಮ್ಮದಿಯಾಗಿರ್ತೀನಿ. ಆ ನಗು ಸಿಡಿತಾ ಇದೆ ನನ್ಗೆ. ಬೇಡ. ನಗು ಶಬ್ದ ಕೇಳಿಸ್ತಿಲ್ಲ? ಈ ನಗು ನಮ್ಮ ಮನೆಗೆ ಬಂದಾಗಿಂದನೂ ನನಗೆ ಕೇಳಿಸ್ತಾ ಇದೆ. ಸರಿಯಾಗಿ 11:45ಕ್ಕೆ ಶುರು ಆಗುತ್ತೆ. 3-4 ದಿನದಿಂದ ಈ ನಗು ಕೇಳಿಸ್ತಾ ಇರ್ಲಿಲ್ಲ. ಮೋಸ್ಟ್ಲಿ ಅತ್ತೆ ಚೆನ್ನಾಗಿ ನಿದ್ದೆ ಮಾಡಿದ್ರು ಅನ್ಸುತ್ತೆ. ಅಮ್ಮಂಗೂ ನಗುಗೂ ಏನ್ ಸಂಬಂಧ? ಹೀಗೆ ಮಧ್ಯರಾತ್ರಿ ಹೊತ್ತು ನಗೋದು ಬೇರೆ ಯಾರು ಅಲ್ಲ ಜೀವ, ನಿಮ್ಮಮ್ಮನೇ. ಇದು ಅಮ್ಮನ ಧ್ವನಿ ಅಲ್ಲ. ಇರಿ, ನೋಡ್ಕೊಂಡ್ ಬರ್ತೀನಿ.